ಸಾರ್ವಜನಿಕರ ಒತ್ತಡಕ್ಕೆ ಮಣಿದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 5,000 ರೂಪಾಯಿ ಡಿಪಾಸಿಟ್ ನಿಯಮ ವಾಪಸ್ ತೆಗೆದುಕೊಂಡಿದೆ. ಆರ್ಬಿಐನ ಈ ನಿರ್ಧಾರದಿಂದ ಸಾರ್ವಜನಿಕರಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಈ ಕುರಿತು ಆರ್ಬಿಐ ಈಗ ಅಧಿಸೂಚನೆ ಹೊರಡಿಸಿದೆ. ಕೇಂದ್ರ ಸರ್ಕಾರ ತನ್ನ ಫೈನಾನ್ಷಿಯಲ್ ನೀತಿಗಳ ಅಂತಂದ್ರೆ 5,000 ರೂಪಾಯಿ ಮಾತ್ರ ಡಿಪಾಸಿಟ್ ಮಾಡಬೇಕು. ಇದು ಕೂಡ ಇಬ್ಬರು ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ. ಹೀಗೆ ಸಾಕಷ್ಟು ನಿಯಮಗಳನ್ನ, ಕೊನೆ ಕ್ಷಣದ ನಿಯಮಗಳನ್ನ ಆರ್ಬಿಐ ತರ್ತಾ ಇತ್ತು. ಹೊಸದಾಗಿ ಮತ್ತೊಂದು ನಿಯಮ ತಂದಿತ್ತು. ಆದರೆ ಈಗ ಸಾರ್ವಜನಿಕರ ಒತ್ತಡಕ್ಕೆ ಮಾಡಿದಿರುವಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 5,000 ರೂಪಾಯಿ ಮಾತ್ರ ಡಿಪಾಸಿಟ್ ಮಾಡಬೇಕು ಅನ್ನೋ ನಿಯಮವನ್ನು ವಾಪಸ್ ತೆಗೆದುಕೊಂಡಿದೆ. ಆರ್ಬಿಐ ನಿರ್ಧಾರದಿಂದ ಸಾರ್ವಜನಿಕರಿಗೆ ನಿಜಕ್ಕೂ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಸಾಕಷ್ಟು ಯೂ ಟರ್ನ್ಗಳನ್ನು ತೆಗೆದುಕೊಳ್ತಾ ಇತ್ತು ಕೇಂದ್ರ ಸರ್ಕಾರ. ಈ ಒಂದು ಡಿಮಾನಿಟೈಸೇಷನ್ ನಂತರ ಸಾಕಷ್ಟು ನಿರ್ಧಾರಗಳನ್ನು ಪ್ರಕಟಿಸುವುದು ಮತ್ತು ವಾಪಸ್ ತೆಗೆದುಕೊಳ್ಳೋದು ಹೀಗೆ ಆಗ್ತಾ ಇತ್ತು. ಈಗ ಮತ್ತೊಂದು ಯೂ ಟರ್ನ್ ತೆಗೆದುಕೊಂಡಿರುವಂಥ ಸರ್ಕಾರ 5,000 ರೂಪಾಯಿ ಡಿಪಾಸಿಟ್ ಮಾತ್ರ ಮಾಡಬೇಕು ಅನ್ನೋ ನಿಯಮವನ್ನು ವಾಪಸ್ ತೆಗೆದುಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡಲು ನಮ್ಮ ಪ್ರತಿನಿಧಿ ಮಂಜೇಶ್ ಈಗ ನಮ್ಮೊಂದಿಗೆ ಡೆಸ್ಕ್ನಿಂದ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಎಸ್ ಮಂಜೇಶ್, ಸಾಕಷ್ಟು ಯೂ ಟರ್ನ್ಗಳು, ಸಾಕಷ್ಟು ಅನಿರೀಕ್ಷಿತ ಅಡೆತಡೆಗಳು ಮತ್ತು ಸಾಕಷ್ಟು ಅನಿರೀಕ್ಷಿತವಾದಂಥ ನಿರ್ಧಾರಗಳು ಹೊರಬೀಳ್ತಾ ಇದ್ವು ಕೇಂದ್ರ ಸರ್ಕಾರದಿಂದ. ಈಗ ಹೊಸದೊಂದು ನಿರ್ಧಾರ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ವ್ಯಾಪಕ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಡಿಸೆಂಬರ್ 19 ಆರ್ಬಿಐ ಹೊರಡಿಸಿದ ಸುತ್ತೋಲೆಯನ್ನು ಇದೀಗ ಕೇಂದ್ರ ಸರ್ಕಾರ ಹಿಂಪಡೆದಿರುವಂಥದ್ದು, ಅಂದ್ರೆ ವಾಪಸ್ ಪಡೆದಿರುವಂಥದ್ದು. ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಉಂಟಾಯಿತು. ಅಂದ್ರೆ ಡಿಸೆಂಬರ್ 19 ಆರ್ಬಿಐ ಒಂದು ಹೊಸ ಸುತ್ತೋಲೆಯನ್ನು ಹೊರಡಿಸಿತ್ತು ಗೌರೀಶ್. ಏನಂತಂದ್ರೆ ನಿಮ್ಮ ಉಳಿತಾಯ ಖಾತೆ ಮತ್ತು ನಿಮ್ಮ ಬ್ಯಾಂಕಿನ ಯಾವುದೇ ಅಕೌಂಟಿಗೆ 5,000ಕ್ಕಿಂತ ಹೆಚ್ಚಿನ ಹಣವನ್ನ ಜಮೆಯನ್ನ ಮಾಡಬಾರದು ಅಂತೇಳಿ ಡಿಸೆಂಬರ್ 19 ಆರ್ಬಿಐ ಒಂದು ಹೊಸ ಸುತ್ತೋಲೆಯನ್ನು ಹೊರಡಿಸಿತ್ತು. ಈ ಸುತ್ತೋಲೆಯನ್ನು ಹೊರಡಿಸಿದ ನಂತರ ದೇಶಾದ್ಯಂತ ತುಂಬಾ ವಿರೋಧ ವ್ಯಕ್ತವಾಯಿತು, ವ್ಯಾಪಕ ವಿರೋಧ ವ್ಯಕ್ತ ಆಯಿತು. ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ಮುಜುಗರಕ್ಕೀಡಾಯಿತು. ತದನಂತರ ಈವಾಗ ಅಂದ್ರೆ ಈ ಕ್ಷಣದಲ್ಲಿ ಮತ್ತೆ ಕೇಂದ್ರ ಸರ್ಕಾರ ಆರ್ಬಿಐ ಹೊರಡಿಸಿದಂಥ ಸುತ್ತೋಲೆಯನ್ನು ವಾಪಸ್ ಪಡೆದುಕೊಂಡು ಸಾರ್ವಜನಿಕರು 5,000ಕ್ಕಿಂತ ಹೆಚ್ಚಿನ ಹಣವನ್ನು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಬಹುದು ಅಂತ. ಗೌರೀಶ್, ನಾವು ಗಮನಿಸಬಹುದು, ನವೆಂಬರ್ 8 ನರೇಂದ್ರ ಮೋದಿ ಅವರು ಈ ನೋಟ್ ರದ್ದು ಮಾಡಿ ಪ್ರಕಟಣೆ ಹೊರಡಿಸೋ ಸಂದರ್ಭದಲ್ಲಿ ಡಿಸೆಂಬರ್ 30 ಸಾರ್ವಜನಿಕರು ತಮ್ಮ ಹಣವನ್ನು ಅಂದ್ರೆ 500 ರೂಪಾಯಿ ಮತ್ತು 1,000 ಮುಖಬೆಲೆ ಹಣವನ್ನು ತಮ್ಮ ಖಾತೆಗೆ ಅದನ್ನ ಜಮಾ ಮಾಡಬಹುದು. ಅಂದ್ರೆ 2.5 ಲಕ್ಷಕ್ಕಿಂತ ಮೇಲ್ಪಟ್ಟು ಜಮೆ ಆದ್ರಷ್ಟೇ ಆದಾಯ ತೆರಿಗೆ ಅಧಿಕಾರಿಗಳು ನಿಮಗೆ ನೋಟಿಸ್ ಅನ್ನ ಕಳಿಸಿ ಪ್ರಶ್ನೆಯನ್ನ ಕೇಳ್ತಾರೆ ಅನ್ನೋ ಒಂದು ಮಾತನ್ನ ಆ ಸಂದರ್ಭದಲ್ಲಿ ಹೇಳಿದ್ರು. ಆದರೆ ದಿನ ಕಳೆದಂತೆ ಕೇಂದ್ರ ಸರ್ಕಾರ ಆರ್ಬಿಐಗಳು ಹೊಸ ಸುತ್ತೋಲೆಗಳನ್ನು, ಅಧಿಸೂಚನೆ ಹೊರಡಿಸ್ತಲೇ ಹೋಗ್ತು. 42 ದಿನದಲ್ಲಿ ಸುಮಾರು 52 ಸುತ್ತೋಲೆಗಳನ್ನು ಆರ್ಬಿಐ ಮತ್ತು ಕೇಂದ್ರ ಸರ್ಕಾರ ಹೊರಡಿಸಿರುವಂಥದ್ದು. ಖಂಡಿತವಾಗ್ಲೂ ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ಈ ಕೇಂದ್ರ ಸರ್ಕಾರ ಸಾಕಷ್ಟು ಕನ್ಫ್ಯೂಷನ್ ಮಾಡ್ತಾ ಇರುವಂಥದ್ದು. ಈಗ ಡಿಸೆಂಬರ್ 19 ಹೊರಡಿಸಿದ ಸುತ್ತೋಲೆಯನ್ನು ಇದೀಗ ಮತ್ತೆ ವಾಪಸ್ ಪಡೆದಿರುವಂಥದ್ದು. ಈಗ ಮತ್ತೆ ಜನರಲ್ಲಿ ಆತಂಕ ಶುರುವಾಗಿರುವಂಥದ್ದು. ನಾಳೆ ಇನ್ಯಾವ ಸುತ್ತೋಲೆ ಹೊರಡಿಸ್ತಾರೆ, ಇನ್ಯಾವ ಅಧಿಸೂಚನೆ ಹೊರಡಿಸ್ತಾರೆ, ಮತ್ತಷ್ಟು ಜನಕ್ಕೆ ಕನ್ಫ್ಯೂಷನ್ ಮಾಡ್ತಾರಂತ. ಈ ಒಂದು ನೋಟ್ ರದ್ದತಿ ವಿಚಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ಗೌರೀಶ್. ಮಂಜೇಶ್, ನೀವು ಹೇಳಿದ ಹಾಗೆ ಸಾಕಷ್ಟು ಯೂ ಟರ್ನ್ಗಳನ್ನ ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರ. ಈಗ ಈ ಒಂದು ಅಧಿಸೂಚನೆಯನ್ನು ವಾಪಸ್ ತೆಗೆದುಕೊಂಡಿದೆ, ಹೌದು. ಆದ್ರೆ ಮತ್ತೇನಾದ್ರೂ ಷರತ್ತುಗಳನ್ನ ವಿಧಿಸಿದೆಯಾ? ಹೇಗೆ ಅಂತಂದ್ರೆ ನೀವು 5,000ಕ್ಕಿಂತ ಜಾಸ್ತಿ ದುಡ್ಡು ಜಮಾ ಮಾಡಬಹುದು ಆದ್ರೆ ಅಂತ ಏನಾದರೂ ಇದೆಯಾ? ಖಂಡಿತವಾಗ್ಲೂ ಗೌರೀಶ್, ಅಂದ್ರೆ ನೀವು 5,000ಕ್ಕಿಂತ ಹೆಚ್ಚಿನ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡೋ ಸಂದರ್ಭದಲ್ಲಿ ಬ್ಯಾಂಕಿನಲ್ಲಿ ಒಂದು KYC ಫಾರಂ ಅಂತ ಇರುತ್ತೆ. ಆ ಒಂದು ಅರ್ಜಿಯನ್ನ ನೀವು ಅರ್ಜಿಯನ್ನ ಫಿಲ್ ಮಾಡಿದ ನಂತರ ಬ್ಯಾಂಕ್ ಅಧಿಕಾರಿಗಳಿಗೆ ನೀಡಬೇಕು. ಆ ಅರ್ಜಿ ಸಮಂಜಸವಾಗಿದ್ರಷ್ಟೇ ನಿಮ್ಮ ಖಾತೆಗೆ 5,000ಕ್ಕಿಂತ ಹೆಚ್ಚಿನ ಹಣವನ್ನ ಬ್ಯಾಂಕ್ ಅಧಿಕಾರಿಗಳು ನಿಮ್ಮ ಖಾತೆಗೆ ಜಮಾ ಮಾಡೋದಕ್ಕೆ ಮುಂದಾಗ್ತಾರೆ ಗೌರೀಶ್. ಅದರ ಜೊತೆಗೆ ಇದು ನಿಮ್ಮ ಮೊದಲನೇ ಡಿಪಾಸಿಟ್ ಆಗಿರಬಹುದಾ ಹೇಗೆ, ಅಥವಾ ನೀವು ಇದಕ್ಕಿಂತ ಮುಂಚೆ ಡಿಪಾಸಿಟ್ ಮಾಡಿ ಇದು 2ನೇ ಅಥವಾ 3ನೇ ಡಿಪಾಸಿಟ್ ಆಗಿರುವಂತ ಸಾಧ್ಯತೆ ಇದ್ರೂ ಕೂಡ ತೊಂದರೆ ಇಲ್ವಾ, ಅಥವಾ ಅದರದ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಇಲ್ಲ ಗೌರೀಶ್, ಆ ಥರದ್ದೇನು ತೊಂದರೆ ಇಲ್ಲ. ಅಂದ್ರೆ ನೀವು ಅದೀಗಾಗಲೇ ನವೆಂಬರ್ 8 ಪ್ರಧಾನಿ ಮೋದಿ ಅವರು ತಿಳಿಸಿದಂತೆ ಡಿಸೆಂಬರ್ 30 2.5 ಲಕ್ಷಕ್ಕಿಂತ ಹೆಚ್ಚಿನ ಹಣ ಕಟ್ಟೋದಾದ್ರೆ ನಿಮ್ಮನ್ನು ಪ್ರಶ್ನೆ ಕೇಳ್ತೀವಿ ಅಂತ. ಆದ್ರೆ ಡಿಸೆಂಬರ್ 19 ಹೊಸ ನೀತಿಯನ್ನು, ಹೊಸ ಅಧಿಸೂಚನೆ ಹೊರಡಿಸಿದ್ರು. ಮತ್ತೆ ಇವತ್ತು ವಾಪಸ್ ತೆಗೆದುಕೊಂಡ್ರು. ಆದ್ರೆ ಈ ಮುಂದಿನ ನಂತರ, ಈ ದಿನಗಳ ನಂತರ ಡಿಸೆಂಬರ್ 30 ನೀವು ನಿಮ್ಮ ಖಾತೆಯಲ್ಲಿ 5,000ಕ್ಕಿಂತ ಹೆಚ್ಚಿನ ಹಣವನ್ನು ಜಮೆ ಮಾಡೋ ಸಂದರ್ಭದಲ್ಲಿ ಆ ಅರ್ಜಿಯನ್ನು ಫಿಲ್ ಮಾಡಬೇಕು. ಆದ್ರೆ ಅದನ್ನು ಎಷ್ಟಾರು ಆಗಿರ್ಬೋದು ಗೌರೀಶ್.